ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಏನು ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಇವತ್ತು ಚೆಕಪ್ಗೆ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ಇವತ್ತು ಥರ್ಸ್ಡೇ ಆಯಿತಾ, ನಾಳೆ ಫ್ರೈಡೇ. ನಾಳೆ ನಾವು ಊರಿಗೆ ಹೋಗ್ತಿದ್ದೀವಿ ಸೀಮಂತಕ್ಕೆ, ಮತ್ತೆ ಬರೋದು ಮಂಡೇ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಸತಿ ಚೆಕಪ್ಗೆ ಹೋಗ್ಬಿಟ್ಟು ಬರೋಣ ಅಂತ. ಆ್ಯಂಡ್ ನಮಗೂ ಕೂಡ ಹೇಳಿದ್ದೀವಿ ಇದು ಥರ್ಸ್ಡೇ ಬನ್ನಿ ಅಂತ. ಲಾಸ್ಟ್ ಹೋಗಿದ್ದೀವಿ ಇದು ಫ್ರೈಡೇ ಅಂದ್ಕೊತೀನಿ. ಫ್ರೈಡೇ ಹೋಗಿದ್ವಿ. ಮಂಡೇ NST ಇತ್ತು, ಅದಕ್ಕೊಂದು ಸತಿ ಹೋಗ್ಬಿಟ್ಟು ಬಂದಿದ್ದೆ. ಒಟ್ನಲ್ಲಿ ಚೆಕಪ್ ಅಂತಂದರೆ ಲಾಸ್ಟ್ ಫ್ರೈಡೇನೇ ಹೋಗಿದ್ದು. ಆಲ್ಮೋಸ್ಟ್ 6 ಡೇಸ್ ಆಯಿತು. 9th ಮಂತಲ್ಲಿದ್ದಾಗ ಎವ್ರಿ ವೀಕ್ ಕರಿತಾನೆ ಇರ್ತಾರೆ ಚೆಕಪ್ಗೆ. ಆ್ಯಂಡ್ ಇದು ನಮಗೂ ಕೂಡ ಒಳ್ಳೆಯದು. ಆ್ಯಂಡ್ ನಾವು ಕೂಡ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿರಬೇಕು, ಬೇಬಿ ಮೂಮೆಂಟ್ಸ್ದಾಗಿರ್ಬೋದು, ಈ ರೀತಿ ಚೇಂಜಸ್ ಎಲ್ಲನೂ. ಆ್ಯಂಡ್ ನಾನು ಇನ್ನೂ ಸೀಮಂತಕ್ಕೆ ಮೆಹಂದಿನೇ ಹಾಕ್ಸ್ಕೊಂಡಿಲ್ಲ. ಇದು ಆ್ಯಕ್ಚುಲಿ ನಾನು ಇವಾಗ ಹಚ್ಚಿರೋದು ಲಿಪ್ ಬಾಮು ಫೇಸಸ್ ಕೆನಡಾ ಅವ್ರದ್ದೇ. ತುಂಬಾ ಚೆನ್ನಾಗಿದೆ. ಇವಾಗ ಲಿಪ್ಸ್ಟಿಕ್ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ರೆ ಲಿಪ್ಸ್ ಎಲ್ಲ ನಿಜವಾಗ್ಲೂ ಟ್ಯಾನ್ ಆಗೋಗ್ಬಿಡುತ್ತೆ. ಹಂಗಾಗಿ ನಾನು ಇದನ್ನು ರಿವ್ಯೂ ನೋಡಿ ತರಿಸ್ಕೊಂಡೆ. ಟ್ಯಾನ್ ಆಗಿರೋದು ಕೂಡ ಲಿಪ್ಸ್ ರಿಮೂವ್ ಆಗುತ್ತೆ ಅಂತ ಇತ್ತು ರಿವ್ಯೂಸ್ ಚೆಕ್ ಮಾಡಿದಾಗ. ಫೇಸಸ್ ಕನ್ನಡ ಅವ್ರದ್ದು ರೋಸಲ್ಲಿ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೂ ಕಲರ್ಸ್ ಇತ್ತು, ಬಟ್ ನನಗೆ ಇದು ಬೇಕಿತ್ತು ಅಂತ ತರಿಸ್ಕೊಂಡೆ. ಏನು ಹೇಳ್ತಿದ್ದೆ ನಾನು, ಮೆಹಂದಿ ಹಾಕ್ಸ್ಕೊಂಡಿಲ್ಲ ಸೀಮಂತಕ್ಕೆ. ನಾಳೆನೇ ಊರಿಗೆ ಹೋಗ್ತಿದ್ದೀವಿ. ಸೊ ನಾನು ಅನ್ಕೋತಿದ್ದೀನಿ ಇವತ್ತೆಲ್ಲಾದರೂ ಯೂಶ್ವಲಿ ನಾವು ಡಿ ಗ್ರೂಪ್ ಲೇಔಟಲ್ಲಿ ಓಡಾಡ್ತಿರ್ತೀವಲ್ವ, ಅಲ್ಲಿ ಒಬ್ರು ಆಗ್ತಿರ್ತಾರೆ, ಅವ್ರ ಹತ್ರನೇ ಹಾಕ್ಸ್ಕೊಳ್ಳೋಣ ಅಂತ ಅನ್ಕೋತಿದ್ದೀನಿ. ನನ್ನ ತಂಗಿ ಕೂಡ ಬರ್ತಿದ್ದಾಳೆ. ಅವಳದು ಮೆಜರ್ಮೆಂಟ್ಸ್ ಎಲ್ಲ ಕೊಡೋದಿದೆ ಗ್ಲಾಮ್ ಹೌಸಲ್ಲಿ. ಅವಳದು ಬಂದು ಆ ಕೆಲಸ ಮುಗಿಸ್ಕೋತಾಳೆ. ನಾವು ಅಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಹೋಗಿ ಬರಬೇಕು. ಅವಳು ಬಂದಮೇಲೆ ನೋಡೋಣ. ಅವಳು ಮೆಹಂದಿ ಹಾಕ್ಸ್ಕೊಂಡು ಹೇಳ್ತೀನಿ ಅವಳಿಗೂ ಹಾಕ್ಸ್ಕೊ ಅಂತ. ಬಿಕಾಸ್ ಅವಳು ಲಾಸ್ಟ್ ಹಾಕ್ಸ್ಕೊಂಡಿದ್ದು ನನ್ನ ಮದುವೆಲ್ಲೇ. ಹಾಕ್ಸ್ಕೊಂಡು ಅಲ್ಲೇ ಹಾಕ್ಸ್ಕೊತೀವಿ. ಮನೆಗೆ ಯಾರಾದರೂ ಹೇಳಿದ್ರೆ ಬಂದು ಮೆಹಂದಿ ಆರ್ಟಿಸ್ಟ್ ಹಾಕಿ ಹೋಗಿರೋರು. ನಾನೇನೋ ಅದ್ರದ್ದು ಪ್ಲ್ಯಾನೇ ಮಾಡಿಲ್ಲ, ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಆ್ಯಂಡ್ ನನಗೂ ಈ ಟೈಮಲ್ಲಿ ಸುಮಾರಷ್ಟು ಕುತ್ಕೊಂಡೆಲ್ಲ ಹಾಕ್ಸ್ಕೊಳಕ್ಕಾಗಲ್ಲ. ಅಂದರೆ ದೊಡ್ಡ ದೊಡ್ಡ ಡಿಸೈನ್ ಎಲ್ಲ ಹಾಕ್ಸ್ಕೊಳ್ಳಲ್ಲ, ತುಂಬ ಸಿಂಪಲ್ಲಾಗಿ ಒಟ್ನಲ್ಲಿ ಒಂದು ಥೀಮ್ ಇದರಲ್ಲಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕಾಲಿಗೆಲ್ಲ ಏನು ಹಾಕ್ಸ್ಕೊಳ್ಳಲ್ಲ, ಸಾಕು ಕೈಗೆ 2 ಕೈಗೆ ಹಾಕ್ಸ್ಕೊತೀನಿ. ತೋರಿಸ್ತೀನಿ ನಿಮಗೆ ವ್ಲಾಗಲ್ಲಿ ಎಲ್ಲಿ ಹಾಕ್ಸ್ಕೊಂಡೆ, ಯಾವ ಥರ ಹಾಕ್ಸ್ಕೊಂಡೆ, ಎಷ್ಟು ಪೇ ಮಾಡಿದೆ ಎಲ್ಲನೂ ಡೀಟೇಲಾಗೇ ಶೇರ್ ಮಾಡ್ತೀನಿ. ಓಕೆನಾ. ಇವಾಗ ನಾವು ಹಾಸ್ಪಿಟಲ್ಗೆ 6:30ಗೆ ಸ್ಕ್ಯಾನಿಂಗ್ ಡಾಕ್ಟ್ರ್ ಬರೋದು. ಅದಕ್ಕಿಂತ ಮುಂಚೆ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಕೆಲಸ ಇದೆ, ಸರಿನಾ. ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ನನಗೇನಲ್ಲ, ಟವಲ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ವಿಶಾಲ್ ಮಾರ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಟವಲ್ಸಲ್ಲಿ. ಸ್ವಲ್ಪ ಟವಲ್ಸ್ ತೊಗೊಂಡು ಇನ್ನೂ ಕೆಲವೊಂದಷ್ಟು ಐಟಮ್ಸ್ ತೊಗೊಳ್ಳೋದು ಇದೆ. ನೋಡೋಣ ಏನು ತೊಗೋತೀನೋ ಅದನ್ನು ಕೂಡ ಇದೇ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ನಾಳೆ ಊರಿಗೆ ಹೋಗ್ಬೇಕಲ್ವ, ಇನ್ನೂ ಪ್ಯಾಕಿಂಗ್ ಏನೂ ಮಾಡಿಲ್ಲ. ಅದನ್ನು ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಪ್ಯಾಕಿಂಗ್ ಏನೇನು ಯಾವ ರೀತಿ ಮಾಡ್ತಿದ್ದೀನಿ, ಏನೇನು ತೊಗೊಂಡು ಹೋಗ್ತಿದ್ದೀನಿ ಅಂತ. ಆ್ಯಂಡ್ ಬನ್ನಿ ಹೋಗ್ಬಿಟ್ಟು ಬರೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿ ಕುತ್ಕೊಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ನಾನು ಇದನ್ನು ಮರ್ತೋಗ್ಬಿಟ್ಟಿದ್ದೆ. ಬೇಬಿ ಮೂಮೆಂಟ್ಸ್ದು ಕೌಂಟ್ ಮಾಡೋದೊಂದಲ್ಲಿ ಇದು ಕೊಟ್ಟಿದ್ದಾರೆ ಪೇಪರ್. ಅಂದರೆ ಎವ್ರಿ ಡೇ ಬ್ರೇಕ್ಫಾಸ್ಟ್ ಆದಮೇಲೆ, ಲಂಚ್ ಆದಮೇಲೆ, ಡಿನ್ನರ್ ಆದಮೇಲೆ ನಂಗೆ 7th ಮಂತಲ್ಲೇ ಕೊಟ್ಟರು. ಕೌಂಟ್ ಮಾಡಿ ಬರೀಬೇಕು. ನಾನು ಯಾವಾಗಲೂ ಕೌಂಟ್ ಮಾಡ್ಕೊಂಡು ಬರೀತೀನಲ್ವ, ಹಂಗಾಗಿ ನಾನು ಬ್ಯಾಗಲ್ಲಿ ಇಟ್ಕೊಂಡಿಲ್ಲ. ಸೈಡಲ್ಲೇ ನಾರ್ಮಲ್ ಶೆಲ್ಫ್ಸಲ್ಲೆಲ್ಲ ಇಟ್ಕೊಂಡಿರ್ತೀನಿ. ಲಾಸ್ಟ್ ಟೈಮ್ ಅದು ನನಗೆ ಮರ್ತೋಗ್ಬಿಟ್ಟಿದೆ. ಅದಕ್ಕೆ ಈ ಸತಿ ನೀಟಾಗೆ ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಹೋಗೋಣ. ಫಸ್ಟು ನಾನು ವಿಶಾಲ್ ಮಾರ್ಟಿಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದೆ. ಯಾಕಂದರೆ ನಮಗೆ ಚೆಕಪ್ ಇದ್ದಿದ್ದು, ಅಂದರೆ ಡಾಕ್ಟರ್ ಅವೈಲಬಲ್ ಇದ್ದಿದ್ದು 6:30ಗೆ, ಆವಾಗಲೇ ಹೇಳ್ದಂಗೆ. ಸೊ ನಾನು ಚೆಕಪ್ ಮುಗಿಸ್ಕೊಂಡು ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋದರೆ ತುಂಬ ಲೇಟ್ ಆಗುತ್ತೆ ಆ ಟೈಮಲ್ಲೆಲ್ಲ. ಯಾಕೆ ಅಂತೇಳಿ ಸ್ವಲ್ಪ ಬೆಳಕಿದ್ದಂಗೆ ನಮ್ಮದು ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ಹಾಸ್ಪಿಟಲ್ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾನು ಹೋಗಿ ಒಂದು 5 ಮಿನಿಟ್ಸ್ಗೆ ರಂಜಿತ್ ಕೂಡ ಬಂದರು. ನಾನು ವಿಶಾಲ್ ಮಾರ್ಟ್ಗೆ ಎಂಟ್ರಿ ಆಗಿದ ತಕ್ಷಣ ಕಿಡ್ಸ್ ಸೆಕ್ಷನ್ಗೆ ಹೋದೆ. ನಮಗೆ ವುಮೆನ್ಸ್ಗೂ ಕೂಡ ಟೀ ಶರ್ಟ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಬಟ್ ನಾನೇನು ಪರ್ಚೇಸ್ ಮಾಡಲಿಲ್ಲ, ಬಿಕಾಸ್ ನಾನು ಹೇಗೂ ಈ ಟೈಮಲ್ಲಿ ಟೀ ಶರ್ಟ್ಸ್ ವೇರ್ ಮಾಡಲ್ಲ ಅಂತ. ಕಿಡ್ಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ ವಿಶಾಲ್ ಮಾರ್ಟಲ್ಲಿ ಇವಾಗ ಅಂತ ಅಂದ್ಬಿಟ್ಟು ಸುಮಾರು ಜನ ಹೇಳಿದ್ರು. ನಾನು ಕೆಲವೊಂದಷ್ಟು ವ್ಲಾಗ್ಸಲ್ಲಿ ಕೂಡ ನೋಡಿದ್ದೆ. ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಬಂದು ಎಲ್ಲ ಚೆಕ್ ಮಾಡ್ತಿದ್ದೆ. ಆ್ಯಕ್ಚುಲಾಗಿ ಚೆನ್ನಾಗೇ ಇತ್ತು. ಬಟ್ ನಾನು ಏನು ಕ್ಲಾತ್ ಪರ್ಚೇಸ್ ಮಾಡಲಿಲ್ಲ. ಸ್ವಲ್ಪ ಲಂಗೋಟ್ಸ್ ಬೇಕಿತ್ತು, ಇಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದನ್ನು ಸ್ವಲ್ಪ ಪರ್ಚೇಸ್ ಮಾಡಿದೆ. ಅದಾದಮೇಲೆ ಡ್ರೈ ಶೀಟ್ಸ್ ಎಲ್ಲ ಇಟ್ಟಿದ್ರು, ನೋಡ್ತಾ ಇದ್ದೆ. ಕ್ವಾಲಿಟಿ ಓಕೆ ಅನ್ನೋ ಥರ ಇತ್ತು. ನಾನು ಅದನ್ನೆಲ್ಲ ಏನೂ ಪರ್ಚೇಸ್ ಮಾಡಲಿಲ್ಲ. ಅದೆಲ್ಲ ನಾನು ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಆನ್ಲೈನಲ್ಲಿ ಕೆಲವೊಂದಷ್ಟು ಐಟಮ್ಸ್ ಆಲ್ರೆಡಿ ಆರ್ಡ್ರ್ ಮಾಡಿದ್ದೆ. ಹಂಗಾಗಿ ನನಗೆ ಅದೇನು ನೀಡ್ ಇರಲಿಲ್ಲ. ನನಗೇನು ನೀಡಿತ್ತು ಅದನ್ನು ಮಾತ್ರ ಪರ್ಚೇಸ್ ಮಾಡಿದೆ. ಆ್ಯಂಡ್ ಟವಲ್ಸ್ ತುಂಬಾ ಇಷ್ಟ ನನಗೆ ವಿಶಾಲ್ ಮಾರ್ಟಲ್ಲಿ. ಬೇಬಿ ಟವಲ್ಸ್ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಬೇಬಿ ಟವಲ್ಸ್ ಸೆಕ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಪರ್ಚೇಸ್ ಮಾಡಿದೆ. ಫಸ್ಟ್ ರಂಜಿತ್ ಇದನ್ನು ತೋರಿಸ್ತಿದ್ರು, ಚೆನ್ನಾಗಿದೆ ತಗೋ ಅಂತ.
ನಾನು ಇದು ಬೇಡ ಅಂತೇಳಿ ಇನ್ನೊಂದು ಯಾವುದೋ ಇದು ಸ್ವಲ್ಪ ರಫ್ ಅಂತ ಅನ್ನಿಸ್ತು, ಹಾಗಾಗಿ ಬೇರೆದು ಚೆಕ್ ಮಾಡಿ ಗ್ರೀನ್ ಕಲರ್ ಇದನ್ನು ನಾವು ತೊಗೊಂಡ್ವಿ. ಅದಾದಮೇಲೆ ಇನ್ನೊಂದು ಟವಲ್ ಕೂಡ ತೊಗೊಂಡ್ವಿ. ತುಂಬಾ ಚೆನ್ನಾಗಿರುತ್ತೆ ಟವಲ್ಸ್. ನಾನು ಯೂಸ್ ಮಾಡೋ ಟವಲ್ ಲಿಂಕ್ ಕೂಡ ಕೇಳ್ತಾ ಇರ್ತೀರ. ನಾನು ವಿಶಾಲ್ ಮಾರ್ಟಲ್ಲೇ ಟವಲ್ಸ್ ಎಲ್ಲ ಪರ್ಚೇಸ್ ಮಾಡೋದು. ಟವಲ್ಸ್ ಲಂಗೋಟ್ಸ್ಬಿಟ್ಟು ಬೇರೆ ಏನೂ ಪರ್ಚೇಸ್ ಮಾಡಲಿಲ್ಲ ನಾನು. ಸ್ಲಿಪ್ಪರ್ ಬೇಕಿತ್ತು, ಬಟ್ ಅಲ್ಲಿ ನನಗೆ ಸಿಗಲಿಲ್ಲ. ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಹೋಟೆಲ್ ಇದೆ, ವೆಜ್ ಹೋಟೆಲು, ಅಲ್ಲಿಗೆ ಬಂದ್ವಿ. ತುಂಬ ಆಗ್ತಿತ್ತು ನನಗೂ ಓಡಾಡಿ. ಆದಾಗ ಹಾಸ್ಪಿಟಲ್ ಹೋದಾಗ ಎಷ್ಟೊತ್ತಾಗುತ್ತೋ ಟೈಮ್ಸ್ ಗೊತ್ತಿಲ್ಲ ಅಲ್ವಾ, ಹಾಗಾಗಿ ಫಸ್ಟು ಹೊಟ್ಟೆಗೆ ಏನಾದರೂ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ ತಿನ್ಕೊಂಡು ಹೋಗಿ ನಮ್ಮದು ಕೆಲಸ ಹಾಸ್ಪಿಟಲ್ ಹತ್ರ ಎಲ್ಲ ಮುಗಿಸ್ಕೊಂಡು ಗ್ಲಾಮ್ ಹೌಸ್ ಹತ್ರ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ನನ್ನ ತಂಗಿ ಕೂಡ ಬಂದಿದ್ಲು. ಅವಳದು ಸ್ವಲ್ಪ ಮೆಜರ್ಮೆಂಟ್ ಕೊಡೋದಿತ್ತು, ಅವಳ ವರ್ಕ್ನ ಮುಗಿಸ್ಕೊಂಡ್ಲು. ಅದೆಲ್ಲ ಕೆಲಸಗಳು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ. ಇವರು ಮನೆಯಲ್ಲೇ ಹಾಕ್ತಾರೆ, ಸಿಸ್ಟರ್ಸ್ ಇಬ್ಬರೂ. ನಾನು ನನ್ನ ತಂಗಿ ಹೇಗಿದ್ದೀವೋ ಹಾಗೇ ಮನೇಲೆ ತುಂಬ ಚೆನ್ನಾಗಿ ಹಾಕ್ತಾರೆ. ತುಂಬ ಟೈಮ್ ತೊಗೊಂಡ್ರು ಮೆಹಂದಿ ಹಾಕೋದಕ್ಕೆ. ನಾನು ತುಂಬ ಸಿಂಪಲಾಗಿರೋದೇ ಒಂದು ಥೀಮ್ ಇದರಲ್ಲಿ ಸೆಲೆಕ್ಟ್ ಮಾಡಿದ್ದೆ ಆಯಿತಾ. ಅದಕ್ಕೇ ಆಲ್ಮೋಸ್ಟ್ ಒಂದು 3 ಅವರ್ಸೇ ತೊಗೊಂಡ್ರು. ಇನ್ನೇನಾದ್ರು ಫುಲ್ ಹ್ಯಾಂಡ್ ಹೇಳಿದರೆ ಇನ್ನೂ ಜಾಸ್ತಿನೇ ಟೈಮ್ ಆಗೋದು. ಆ್ಯಂಡ್ ನಾನು ಲೆಗ್ಗು ಕೂಡ ಹಾಕ್ಸ್ಲಿಲ್ಲ, ಬಿಕಾಸ್ ನಂಗೆ ತುಂಬ ಹೊತ್ತು ಕೂರೋಕ್ಕಾಗಲ್ಲ. ಹಾಗಾಗಿ ಸಾಕು ಸಿಂಪಲಾಗಿರಲಿ ಅಂತೇಳ್ಬಿಟ್ಟು 2 ಕೈಗೂ ಸಿಂಪಲಾಗಿ ಒಂದು ಥೀಮ್ ಇದರಲ್ಲೇ ಹಾಕ್ಸ್ಕೊಂಡೆ. ಮೆಹಂದಿ ಚೆನ್ನಾಗಿ ಬರಲಿ ಅಂತೇಳ್ಬಿಟ್ಟು ಅವರು ಸಕ್ಕರೆ ಮತ್ತು ಅದಕ್ಕೆ ಸ್ವಲ್ಪ ವಾಟ್ರು, ಲೆಮನ್ ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡಿ ಅದೆಲ್ಲ ಕಾಟನಲ್ಲಿ ಟ್ಯಾಪ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಬಂದಿದೆ ಮೆಹಂದಿ ಔಟ್ಪುಟ್, ನೀವೇ ನೋಡ್ತಿರ್ಬೋದು. ಡೆಫಿನೆಟ್ಲಿ ಇದ್ರ ಪ್ರೈಸ್ ಕೇಳ್ತೀರಾ. ನಂದು ಈ ಮೆಹಂದಿ ಹಾಕೋದಕ್ಕೆ ಚಾರ್ಜ್ ಮಾಡಿದ್ದು ಅವರು 1200 ರುಪೀಸ್. ನನ್ನ ತಂಗಿ ತುಂಬ ಸಿಂಪಲಾಗಿ ಹಾಕ್ಸಿದ್ಲು. ಅವಳು ಯಾವುದೇ ರೀತಿ ಥೀಮಲ್ಲೆಲ್ಲ ಏನು ಹಾಕ್ಸಿರ್ಲಿಲ್ಲ, ಬಿಕಾಸ್ ಅವಳೇನು ಥೀಮಲ್ಲಿ ಹಾಕ್ಸ್ತಾಳೆ ಇವಾಗ. ಅವಳಿಗೆ 600 ರುಪೀಸ್ ಚಾರ್ಜ್ ಮಾಡಿದ್ರು. ನಮ್ಮಿಬ್ಬರದ್ದು ಸೇರಿಸಿ 1800 ರುಪೀಸ್ ನಾವು ಅವ್ರಿಗೆ ಪೇ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ವಾಶ್ ಮಾಡಿದಾಗ ಈ ರೀತಿ ಕಾಣಿಸ್ತಿತ್ತು. ಅಷ್ಟಾಗೇನು ಡಾರ್ಕಾಗಿ ಕಾಣಿಸಲ್ಲ ಒಂದೇ ದಿನಕ್ಕೆ. ಅದಕ್ಕೆ ನಾನು ಒಂದು 3 ಡೇಸ್ ಬಿಫೋರೇ ಮೆಹಂದಿ ಹಾಕ್ಸ್ಕೊಂಡಿದ್ದು. ಕೆಲವೊಬ್ರಿಗೆ ತುಂಬ ಡಾರ್ಕಾಗಿ ಕಾಣಿಸುತ್ತೆ, ಹಾಕಿ ನೆಕ್ಸ್ಟ್ ಡೇನೇ. ಅದು ಬಾಡಿ ಹೀಟ್ ಮೇಲೆ ಕೂಡ ಡಿಪೆಂಡು. ಹೀಟ್ ಬಾಡಿ ಆಗಿದ್ರೆ ತುಂಬ ಡಾರ್ಕಾಗಿ ಬರುತ್ತೆ ಮೆಹಂದಿ ಅಂತ ಹೇಳ್ತಾರೆ. ಆ್ಯಂಡ್ ನಾನು ಸೀಮಂತ ದಿನ ಈ ರೀತಿ ಕಾಣಿಸ್ತಿತ್ತು. ಆ ಕ್ಲಿಪ್ಪಿಂಗ್ನು ಕೂಡ ಅಟ್ಯಾಚ್ ಮಾಡಿರ್ತೀನಿ. ಸ್ವಲ್ಪ ಅಂದರೆ ಡಾರ್ಕೇ ಆಗಿತ್ತು. ಈ ಥರ ಇದ್ರೇ ಫೋಟೋಸ್ಗೆಲ್ಲ ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಿರುತ್ತೆ. ಹಂಗಾಗಿ ನಾನೊಂದು 3 ಡೇಸ್ ಬಿಫೋರೇ, ಮದುವೆ ಟೈಮಲ್ಲೂ ಅಷ್ಟೇ ಒಂದು 3 ಡೇಸ್ ಬಿಫೋರೇ ಹಾಕ್ಸಿದ್ದೆ. ಆಲ್ಮೋಸ್ಟ್ ಮೆಹಂದಿ 3 ಡೇಸ್ ಬಿಫೋರ್ ಹಾಕ್ಸೋದೇ ಬೆಸ್ಟ್ ಅಂತ ಅನಿಸುತ್ತೆ. ನನ್ನ ತಂಗಿ ಸಿಂಪಲ್ಲಾಗಿ ಹಾಕ್ಸಿದ್ಲು ಅಂತ ಅಂದೆ ಅಲ್ವಾ, ಅವಳು ಈ ಥರ ಹಾಕ್ಸಿದ್ಲು. ಅವಳಿಗೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಗೈಸ್, ನೆಕ್ಸ್ಟ್ ಡೇ ನಾನು ಆಲ್ಮೋಸ್ಟ್ ಒಂದು 12 o'clock ಆಗಿದೆ ಇವಾಗ ಟೈಮು. ಇವಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೆಹಂದಿ ಹಾಕ್ಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮೆಹಂದಿ ಯಾವ ರೀತಿ ಹಾಕ್ಸ್ಕೊಂಡಿದ್ದೀನಿ ಅಂತ. ಇಲ್ಲಿ ಈ ಥರ ತೋರ್ಸೋಕ್ಕೆ ಆಗಲ್ಲ ಅಲ್ವಾ. ಇಲ್ಲಿ ನೋಡ್ತಿರ್ಬೋದು, ಒಂದು ಗಣೇಶ ಬಿಡಿಸಿದ್ದಾರೆ ಆ್ಯಂಡ್ ಮಾಮ್ ಅಂತ ಬಿಡಿಸಿದ್ದಾರೆ, ಈಗ ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ ನಾರ್ಮಲ್ ಪ್ಲೇನ್ ಡಿಸೈನ್ ಫ್ಲವರ್ಸ್ದು ಅದು ಇದು ಹಾಕಿದ್ದಾರೆ. ಇಲ್ಲಿ ಪಾಪು ಮಲಗಿರೋ ಥರ, ಇದು ಉಲ್ಟಾ ಇದೆ, ಹೆಂಗೆ ತೋರಿಸೋದು, ಪಾಪು ಮಲಗಿರೋ ಥರ. ಆ್ಯಂಡ್ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ದು. ಆ್ಯಂಡ್ ಇಲ್ಲಿ ಒಂದು ಪುಟಾಣಿ ಟೆಡ್ಡಿ ಬಿಡಿಸಿದ್ದಾರೆ, ಕಾಣಿಸಿದೆ ಅನಿಸುತ್ತೆ ಟೆಡ್ಡಿ. ಆ್ಯಂಡ್ ಮೂಂದು. ಆ್ಯಂಡ್ ಇಲ್ಲೆಲ್ಲ ಕ್ಲಾತ್ಸ್ದು, ಶರ್ಟು, ಫ್ರಾಕು, ಸಾಕ್ಸು ಅದೆಲ್ಲನೂ. ಆ್ಯಂಡ್ ಇಲ್ಲೂ ಅಷ್ಟೇ ಎಲ್ಲ ಬಟ್ಟೆಗಳು, ಟಾಯ್ಸು ಹಾಕಿದ್ದಾರೆ ಈ ಕಡೆ. ಆ್ಯಂಡ್ ಈ ಕಡೆ ಇಷ್ಟೇ ಹಾಕ್ಸ್ಕೊಂಡಿರೋದು ನಾನು. ಇಷ್ಟು ಹಾಕ್ಸ್ಕೊಳ್ಳೋಕ್ಕೇ ಅವರು ರೀಸೆಂಟಾಗಿ ಮೆಹಂದಿ ಹಾಕ್ತಿರೋದು, ಒಂದು 2 ಇಯರ್ಸಿಂದ. ತುಂಬಾ ಟೈಮ್ ತೊಗೋತಾರೆ. ಇಷ್ಟು ಹಾಕೋದಕ್ಕೆ ಅವ್ರು ಆಲ್ಮೋಸ್ಟ್ 2 ಅವರ್ಸ್ ಮೇಲೇ ತೊಗೊಂಡ್ರು. ನಾನೇನನ್ನ ಇಲ್ಲಿವರೆಗೂ ಹಾಕ್ಸ್ಕೊಂಡಿದ್ದಿದ್ರೇ 4-5 ಅವರ್ಸೇ ತೊಗೋತಿದ್ರು ಅನಿಸುತ್ತೆ. ಅಷ್ಟೊತ್ತು ನನಗೂ ಕೂರೋಕ್ಕಾಗಲ್ಲ. ಆದರೂ ಮಿಡಲಲ್ಲಿ ಎದ್ದು ವಾಕ್ ಮಾಡಿ ಕೂತ್ಕೊಂಡು ಇಷ್ಟು ಮೆಹಂದಿನ ಹಾಕ್ಸ್ಕೊಂಡು ಬಂದಿದ್ದಾಯಿತು. ಈ ಕಲರ್ ಸ್ವಲ್ಪ ಡಿಮ್ಮಾಗೇ ಇದೆ. ಇನ್ನೊಂದು ನಾಡಿದ್ದಲ್ಲ ಫಂಕ್ಷನ್, ಅಷ್ಟೊತ್ತಿಗೆ ಫುಲ್ ಡಾರ್ಕ್ ಆಗುತ್ತೆ. ಹೇಗಿದೆ ಡಿಸೈನ್ ಅಂತ ಕೇಳಿ, ಸೊ ಕಮೆಂಟ್ ಮಾಡಿ. ಆ್ಯಂಡ್ ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂತಲೂ ಹೇಳ್ಬಿಡ್ತೀನಿ. 1200 ರುಪೀಸ್ ಪೇ ಮಾಡಿದ್ವಿ. ಆ್ಯಂಡ್ ನನ್ನ ತಂಗಿದು ತುಂಬ ಸಿಂಪಲ್ಲಾಗಿದೆ. ಅವಳದು ನಾನು ಇಫ್ ಪಾಸಿಬಲ್ ಈ ವ್ಲಾಗಲ್ಲಿ ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಅವಳದು ನಾವು ಪೇ ಮಾಡಿದ್ದು 600 ರುಪೀಸ್. ಟು ಬಿ ಆನೆಸ್ಟ್ ತುಂಬಾ ವರ್ತ್ ಅಂತ ಅನ್ನಿಸ್ತು. ಇದೇ ಥೀಮ್ ನಾನು ಬೇರೆ ಕಡೆ ತೋರಿಸಿ ಕೇಳಿದಾಗ ಅವ್ರು ನನಗೆ ಹೇಳಿದ್ದು 3000 ರುಪೀಸ್ ಜಸ್ಟ್ ಫ್ರಂಟ್ ಹ್ಯಾಂಡ್ಗೆ. ಬ್ಯಾಕ್ದು ಎಲ್ಲ ಸೇರಿಸಿ 5000 ರುಪೀಸ್ ಹೇಳಿದ್ರು. ಆ್ಯಕ್ಚುಲಿ ಇವಾಗ ಥೀಮ್ದೆಲ್ಲ ಹಾಕ್ಸ್ತಿದ್ದೀವಿ ಅಂದರೆ 5-6-7K ಈ ಥರನೇ ಚಾರ್ಜ್ ಮಾಡೋದು. ಬಟ್ ಇವರು ತುಂಬ ರೀಸನಬಲ್ಗೆ ಮೆಹಂದಿ ಹಾಕ್ಕೊಟ್ರು. ಮನೆಯಲ್ಲೇ ಮಾಡ್ತಿದ್ದಾರೆ ಅವರು ವರ್ಕು. ನಮ್ಮ ಮನೆ ನಿಯರೇ ಒಂದು 10 ಮಿನಿಟ್ಸ್ ಆಗುತ್ತೆ. ಮನೆಯಲ್ಲೇ ಅವ್ರೇನು ಸಪ್ರೇಟ್ ಶಾಪೆಲ್ಲ ಇಟ್ಕೊಂಡಿಲ್ಲ. ಆನ್ಲೈನ್ ಅಪಾಯಿಂಟ್ಮೆಂಟ್ಸ್ ಎಲ್ಲ ತೊಗೋತಾರಂತೆ. ಒಂದು 10 ಕಿಲೋಮೀಟರ್ ಸುತ್ತಮುತ್ತ ಅಷ್ಟೇ, ಜಾಸ್ತಿ ದೂರನೂ ಹೋಗಲ್ವಂತೆ. ಹಿಂಗೋ ಮೆಹಂದಿದು ಮುಗೀತು. ಚೆನ್ನಾಗಿ ಇಷ್ಟ ಆಯಿತು ನನಗೆ ಫಿನಿಶಿಂಗ್ ಎಲ್ಲನೂ. ಆ್ಯಂಡ್ ಇನ್ನೊಂದು ಏನಂದರೆ, ಇನ್ನೂ ಒಂದೆರಡು ಫೀಡಿಂಗ್ ಡ್ರೆಸ್ಸಸ್ನ ತರಿಸಿದ್ದೆ, ಅದನ್ನು ತೋರಿಸ್ತೀನಿ. ಲಾಸ್ಟ್ ಟೈಮ್ ತರಿಸಿದಾಗ ಸುಮಾರು ಜನ ಪೇಜ್ ಕೇಳಿದ್ರಿ. ನಾನು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿದ್ದೀನಿ, KS
ಫ್ಯಾಷನ್ ಸಮಥಿಂಗ್. ಅವ್ರಿಗೋಗಿ ನೀವು DM ಮಾಡ್ಬೋದು, ಅವ್ರ ನಂಬರ್ ಕೂಡ ಟ್ಯಾಗ್ ಮಾಡಿರ್ತೀನಿ, ಹೋಗಿ ನೀವು ಅವ್ರಿಗೆ ಮೆಸೇಜ್ ಮಾಡ್ಬೋದು. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ, ಇದು ಜೆನ್ಯೂನಾ ಹೇಗೆ ನಂಬೋದು ಅಂತ ಸುಮಾರು ಜನ ಕೇಳಿದ್ರು. ಅದು ಟ್ರಸ್ಟೆಡ್ ಪೇಜೇ, ನಾನು ಆ ಥರದ್ರಲ್ಲೆಲ್ಲ ನಾನೇ ಶಾಪ್ ಮಾಡ್ತೀನಿ. ನಾನು ಶಾಪ್ ಮಾಡಿದ್ದೀನಿ, ನನಗೆ ರಿಸೀವ್ ಆಗಿದೆ ಅಂದರೆ ಟ್ರಸ್ಟೆಡ್ ಪೇಜೇ ಅಲ್ವಾ. ನೀವು ಆರಾಮ್ಸೆಗೆ ಶಾಪ್ ಮಾಡ್ಕೋಬೋದು, ತುಂಬ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಇದನ್ನೊಂದು ತರಿಸ್ಕೊಂಡಿದ್ದೆ ಯೆಲ್ಲೋ ಕಲರಲ್ಲಿ, ಇದನ್ನು ಕೂಡ ನಾರ್ಮಲ್ ಸ್ಲೀವೇನೆ, ಫೀಡಿಂಗ್ ಮಾಡೋದಕ್ಕೆ ಆರಾಮಾಗಿ ಇದೆ. ಆ್ಯಂಡ್ ಲೆಂತ್ ವೈಸ್ ನಾರ್ಮಲ್ 50 to 50, 50ರಿಂದ 52 ಇಂಚ್ ಇದೆ. ಆ್ಯಂಡ್ ಟೈ ಮಾಡ್ಕೊಳ್ಳೋದು ಕೊಟ್ಟಿದ್ದಾರೆ. ಸೈಡಲ್ಲಿ ಪಾಕೆಟ್, ಇಲ್ಲಿ ಪಾಕೆಟ್ ಬಂದಿದೆ. ಇದೊಂದು ಆ್ಯಂಡ್ ಇನ್ನೊಂದು ಇದೆ. ಇವೆರಡು ನಾನು ಇವಾಗ ಊರಿಗೆ ಹೋಗೋದಕ್ಕೆ ಪ್ಯಾಕ್ ಮಾಡ್ತಿದ್ದೀನಿ ಅಲ್ವಾ, ಹಾಗಾಗಿ ಸೈಡಿಗೆ ತೆಗೆದಿಟ್ಕೊಂಡಿದ್ದೆ. ಇದೊಂದು ಇವಾಗ ಇದು ಪ್ರಿಂಟೆಡ್, ಸ್ವಲ್ಪ ಟ್ರೆಂಡಿಂಗ್ ಆಗಿದೆ, ಗ್ರೀನ್ ಕಲರಲ್ಲಿ ತರಿಸ್ಕೊಂಡಿದ್ದೆ. ಇದು ಕೂಡ ನಾರ್ಮಲ್ ಸ್ಲೀವೆ, ಸೈಡಲ್ಲಿ ಪಾಕೆಟ್ ಬರುತ್ತೆ, ಪಾಕೆಟ್ ಇದೆ. ಆ್ಯಂಡ್ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಏನೇನು ತೊಗೊಂಡೋಗ್ಬೇಕು ಅಂತಲೇ ನಿಜವಾಗ್ಲೂ ತಲೆ ಕೆಟ್ಟೋಗ್ಬಿಡುತ್ತೆ. ಆಲ್ಮೋಸ್ಟ್ ಎಲ್ಲ ನಾನು ನಿಮ್ಗೆ ಹೇಳಿದ್ದೆ ಸಿಂಪಲ್ಲಾಗಿ ಜ್ಯುವೆಲ್ಸ್ ಹಾಕ್ತಿದ್ದೀನಿ ಅಂತ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಅಂದ್ಬಿಟ್ಟು ನನ್ನ ತಂಗಿನೂ ಇದು ಚೆನ್ನಾಗಿ ಕಾಣುತ್ತೆ ನಿನಗೆ ನೋಡು ಅಂತ ಹೇಳಿದ್ದು. ಸೊ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ನೋಡಿರಂತೆ ನೀವು ಸೀಮಂತ ವ್ಲಾಗ್ಸಲ್ಲಿ, ಹೇಗೆ ಕಾಣಿಸ್ತೀನಿ ಅಂತ ಗೊತ್ತಿಲ್ಲ. ಎಕ್ಸೈಟೆಡ್. ಒಂದೇ ಒಂದು ನಿಮಿಷ, ಗ್ಲಾಮೋಸ್ ವರ್ಕ್ ಆನ್ ಮಾಡ್ತಿದ್ದಾರೆ. ಅದು ನನ್ನ ತಂಗಿದು ಕಲೆಕ್ಟ್ ಮಾಡ್ಕೋಬೇಕು. ಅವಳದೂ ತುಂಬ ಜನ ಇಷ್ಟಪಟ್ಟು ಅವಳದೂ ರೆಂಟೆಡ್ಗೆ ಎಷ್ಟು ಚಾರ್ಜ್ ಮಾಡಿದ್ರು ಅಂತ ಕೇಳ್ತಿದ್ದೀರಾ. ನಿಜವಾಗ್ಲೂ ಎಲ್ಲ ಡೀಟೇಲ್ಸ್ ನಮ್ಮ ವ್ಲಾಗಲ್ಲಿ ಶೇರ್ ಮಾಡೋದೇ ಬೆಸ್ಟ್ ಅಂತ ಅನಿಸುತ್ತೆ. ಅದಕ್ಕೆ ನಾನು ಮೆಹಂದಿ ಪ್ರೈಸ್ ಹೇಳ್ಬಿಟ್ಟೆ, ಬಿಕಾಸ್ ತುಂಬ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ. ಅವಳದು ನಾವು ರೆಂಟೆಡಿಗೆ ಪೇ ಮಾಡಿದ್ದು 1.5K, ಇನ್ಕ್ಲೂಡಿಂಗ್ ಕ್ಯಾನ್ ಕೂಡ ತೊಗೊಂಡಿದ್ದೀವಿ. ಬಿಕಾಸ್ ಅದು ಕ್ಯಾನ್ ಹಾಕಲಿಲ್ಲ ಅಂದರೆ ಲುಕ್ ಚೆನ್ನಾಗಿರಲ್ಲ. ಅವ್ರ ಕಡೆ ಗ್ಲಾಮ್ ಹೌಸಲ್ಲಿ ಸಂಕ್ರಾಂತಿ ಆದಮೇಲೆ ತುಂಬ ಕಡಿಮೆಗೆ ರೆಂಟೆಡ್ಗೆ ಸೇಲ್ ಕೊಡ್ತಿದ್ದಾರೆ. 1Kಯಿಂದನೂ ಸ್ಟಾರ್ಟ್ ಆಗ್ತಿದೆಯಂತೆ. ನಾವು ಒಂದಷ್ಟು ನೋಡಿದ್ವಿ, ಅದರಲ್ಲಿ ಅವಳಿಗೆ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸಿ ನಾನೇ ಅದನ್ನು ಫೈನಲ್ ಮಾಡಿದ್ದು. ಅವಳು ಇನ್ನೂ ಕನ್ಫ್ಯೂಷನಲ್ಲಿದ್ದಾಳೆ, ನನಗೆ ಇದು ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅಂತ. ಬಟ್ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಅಮ್ಮನೂ ಕೂಡ ಚೆನ್ನಾಗಿದೆ ಅಂತಂದ್ರು ಅವತ್ತು ಟ್ರಯಲ್ ಮಾಡಿದಾಗಿದ್ರಲ್ವ. ಅಷ್ಟೇ, ಅವರು ಇವಾಗ ಪೋರ್ಟಲ್ ಮಾಡ್ಕೋಬೇಕು. ಬಿಕಾಸ್ ಅವಳು ನಮ್ಮ ಜೊತೆ ಊರಿಗೆ ಬರ್ತಿದ್ದಾಳೆ. ಪೋರ್ಟಲ್ ಮಾಡಿಕೊಂಡು ತೊಗೊಂಡೋಗ್ತೀವಿ. ಮತ್ತೆ ಇವಾಗ ಗ್ಲಾಮೋಸ್ ಹತ್ರ ಹೋಗೋಕ್ಕಾಗಲ್ಲ. ಬ್ಯಾಂಗಲ್ಸ್, ಸೈಡ್ ಬ್ಯಾಂಗಲ್ಸ್ ನನ್ನ ಹತ್ರನೇ ಇದೆ ಅಂತ ಹೇಳಿದ್ದೆ ಅಲ್ವಾ, ಇದರಲ್ಲೇ ಒಂದೆರಡು ಯಾವುದಾದ್ರೂ ನೋಡಿ ತೊಗೋತೀನಿ. ಸೇಫರ್ ಸೈಡ್ ಇಟ್ಕೊಂಡು ಹೋಗಿರ್ತೀನಿ. ನಮ್ಮ ಇವರೇ ತೊಗೊಂಡ್ಬರ್ತಾರೆ, ಬಟ್ ನಾನು ಸೇಫರ್ ಸೈಡ್ ಸ್ವಲ್ಪ ಪಿನ್ನು ಅವು ಇವೆಲ್ಲ ತೊಗೊಂಡು ಹೋಗ್ತೀನಿ. ಯಾಕಂದರೆ ಮತ್ತೆ ಅಲ್ಲೇನು ಸಿಗಲ್ಲ. ನಾವು ಲಾಸ್ಟ್ ಮೂಮೆಂಟಲ್ಲೇನು ಏನಂತಾರೆ ಪರದಾಡೋಕ್ಕಾಗಲ್ಲ, ಹಂಗಾಗಿ. ಆ್ಯಂಡ್ ಈ ಥರದ್ದು ಪ್ಯಾಕಿಂಗಿಗೆ ಇವಾಗ ಏನೇನು ಮಾಡ್ಕೊತಿದ್ದೀನಿ ಅಂದರೆ, ಇವಾಗ ನಾವು ಫ್ರೈಡೇ ಹೋಗ್ತಿದ್ವಿ, ರಿಟರ್ನ್ ಬರೋದು ಮಂಡೇ. ಸೊ ಒಂದು 4 ದಿನ ಅಂದ್ರೂ ಈ ಥರದ್ದೊಂದು 4 ತೊಗೋತೀನಿ ಫೀಡಿಂಗ್ದು. ಇದು ತುಂಬ ಕಂಫರ್ಟಬಲ್ ಅನಿಸುತ್ತೆ ಈ ಟೈಮಲ್ಲಿ ನನಗೆ. ಸೊ ಹಂಗಾಗಿ ಅದಾದಮೇಲೆ ಸ್ಯಾರಿ ತೊಗೋಬೇಕು, ರಂಜಿತ್ ಬಟ್ಟೆ, ಸ್ವಲ್ಪ ಪರ್ಸ್ನಲ್ ಥಿಂಗ್ಸ್ ತೊಗೊಳ್ಳೋದು. ಮತ್ತು ಸ್ಯಾರಿಗೆ ನಮಗೆ ಇದನ್ನೆಲ್ಲ ಪೆಟಿಕೋಟ್ ಎಲ್ಲ ನೋಡಿಕೊಂಡು ಟ್ರಾಲಿಲಿದ್ದಾವೆ, ಅದನ್ನು ತೆಗಿಸ್ಕೊಂಡು ಇಟ್ಕೋಬೇಕು. ಅಮ್ಮ ಕೊಟ್ಟಿರೋ ಸ್ಯಾರಿನೂ ತೊಗೊಂಡೋಗ್ಬೇಕು. ಬಿಕಾಸ್ ಅವ್ರು ನಮಗೆ ಪ್ಲೇಟಲ್ಲಿ ಇಟ್ಟು ಕೊಡ್ತಾರಲ್ವ, ಮಡ್ಲಕ್ಕಿ ಥರ, ಅವ್ರು ಇಟ್ಕೊಡ್ಬೇಕಲ್ವ, ಅದನ್ನು ಇಟ್ಕೋತಿದ್ದೀನಿ. ಆ್ಯಂಡ್ ಇನ್ನೊಂದು ನಾನು ನಿಮಗೆ ತೋರಿಸ್ಬೇಕು, ಜ್ಯುವೆಲ್ಸ್ ಅಂದರೆ ಚೈನ್ ಎಲ್ಲ ತೊಗೊಂಡು ಬಾ ಅಂತ ಅಮ್ಮ ಹೇಳಿದ್ರು, ಹಾಕ್ಕೊಳ್ಳಿ ಬಂತೆ ಅಂತ. ಸೊ ಮದುವೆಗೆ ತೊಗೊಂಡಿರೋ ಚೈನೇ ತೊಗೊಂಡೋಗ್ತಾ ಇದ್ದೀನಿ. ನಮ್ಮ ಮದುವೆಲಿ ತೊಗೊಂಡಿದ್ದು ತೋರಿಸಿದ್ದೆ ಅನ್ಸುತ್ತೆ ನಾನು ಯಾವುದಾದ್ರೂ ವ್ಲಾಗಲ್ಲಿ, ಮದುವೆ ವ್ಲಾಗ್ಸಲ್ಲಿ. ಬಟ್ ಈಗ ಹೊಸ್ದಾಗಿ ಸುಮಾರು ಜನ ನೋಡ್ತಿರ್ತೀರಲ್ವ, ಈ ಚೈನ್ನ ನಾನು ತೊಗೊಂಡೋಗ್ತಿದ್ದೀನಿ. ಸೀಮಂತ ದಿನ ಹಾಕೋಣ ಅಂತ ತೊಗೊಂಡು ಬಾ ಅಂತ ನಮ್ಮಮ್ಮ ಹೇಳಿದ್ದಾರೆ. ಸೊ ಹಂಗಾಗಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಏನೇನು ಇದಾವೋ ಮೇಜರ್ಲಿ ಅವರೆಲ್ಲ ನೆನೆಸಿದ್ದಾರೆ, ಇಲ್ಲಾಂದರೆ ನನಗೇನೋ ಗೊತ್ತಿಲ್ಲ, ಮರ್ತು ಬಿಡ್ತೀನಿ ಈ ಥರದವೆಲ್ಲನೂ. ಬಿಕಾಸ್ ರೆಗ್ಯುಲರಾಗಿ ನಾವೇ ನೀವೇನೆಲ್ಲ ತೊಗೊಂಡೋಗಲ್ವಲ್ಲ ಬಟ್ಟೆ ಬಿಟ್ಟರೆ, ಹಾಗಾಗಿ ಈ ಥರದವೆಲ್ಲ ಅವರೇ ನೆನೆಸಿದ್ರು. ಎಲ್ಲನೂ ಇಟ್ಕೊಂಡಿದ್ದೀನಿ. ಪ್ಯಾಕ್ ಮಾಡ್ಕೊಳ್ಳೋದು ಅಷ್ಟೇ ಇವಾಗ ಕೆಲಸ. ಇಷ್ಟೇ ಪ್ಯಾಕಿಂಗ್ ದಿನ, ತುಂಬ ಸಿಂಪಲ್. ಆ್ಯಂಡ್ ಬ್ಯಾಂಗಲ್ಸ್ ತೊಗೊಂಡಿದ್ದಲ್ವ ನನ್ನ ಸೀಮಂತಕ್ಕೆ, ಅವನು ತೆಗೆದಿಟ್ಕೊಂಡಿದ್ದೀನಿ. ಇಷ್ಟೊತ್ತು ನೆನ್ಪು ಮಾಡ್ಕೊಂಡು ಒಂದೊಂದೇ ತೆಗೆದಿಟ್ಕೊಂಡೆ. ಆ್ಯಂಡ್ ತಾಯಿ ಕಾರ್ಡ್ ಕೂಡ ತೊಗೊಂಡೋಗ್ತೀನಿ. ಬಿಕಾಸ್ ನಾವೆಲ್ಲೇ ಹೋದರೂ ತಾಯಿ ಕಾರ್ಡ್ ನಮ್ಮ ಹತ್ರ ಕ್ಯಾರಿ ಮಾಡೋದು ಸೇಫ್, ಅದು ಒಳ್ಳೆಯದೇ. ಹಾಗಾಗಿ ತಾಯಿ ಕಾರ್ಡು ಕೂಡ ಇಟ್ಕೊಂಡಿದ್ದೀನಿ. ಬ್ಯಾಂಗಲ್ಸ್ ತುಂಬ ಜನ ನನಗೆ ಬ್ಲೌಸ್ ಡಿಸೈನ್ಸ್ ಎಲ್ಲ ಇಷ್ಟಪಟ್ಟು ಅಪ್ಲೋಡ್ ಮಾಡಿದ್ದು ಬ್ಲಾಗಿಗೆ ಕಮೆಂಟ್ಸ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅದರಲ್ಲೇ ನಾನೆಲ್ಲ ಡೀಟೇಲ್ಸ್ ಹೇಳಿದ್ದೀನಿ, ಹಂಗಾಗಿ ಯಾರೂ ಏನೂ ಕ್ವಶನ್ಸ್ ಕೇಳ್ತಿಲ್ಲ. ಆಲ್ಮೋಸ್ಟ್ ಡೀಟೇಲ್ಸ್ ಕೊಟ್ಟಿದ್ದೀನಲ್ವ, ಹಂಗಾಗಿ ಇಷ್ಟೇ ಅನಿಸುತ್ತೆ. ಆ್ಯಂಡ್ ಈ ಬ್ಯಾಗಲ್ಲಿ ನಾನು ಕೆಲವೊಂದಷ್ಟು ಫ್ರೀ ಬ್ಯಾಗ್ ತುಂಬ ಜನ ಇಷ್ಟಪಟ್ರಿ. ಲಿಂಕಲ್ಲಿದೆ, ಲಿಂಕ್ ಚೆಕ್ ಮಾಡಿ. ಸಿಕ್ಕಾಪಟ್ಟೆ ಜನ ಇಷ್ಟಪಟ್ರಿ ಈ ಬ್ಯಾಗ್. ನನ್ನ
ಇಷ್ಟಪಟ್ಟು ಲಿಂಕ್ಸ್ ಕೇಳಿದ್ರಿ. ಲಿಂಕಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ. ಈ ಬ್ಯಾಗಲ್ಲಿ ನಾನು ಸ್ಟೋಲ್ ಆಗಿರ್ಬೋದು, ನಂದು ಶಾಲ್ ತೊಗೊಂಡು ಹೋಗ್ತೀನಿ ಕಂಪಲ್ಸರಿ. ನಾನು ಎಲ್ಲಾದರೂ ತೊಗೊಂಡೇ ಹೋಗ್ತೀನಲ್ವ, ಶಾಲು ಮತ್ತು ಟ್ಯಾಬ್ಲೆಟ್ಸು, ಪ್ರೋಟೀನ್ ಪೌಡ್ರು, ಈ ರೀತಿ ಚಾರ್ಜರ್ ಆಗಿರ್ಬೋದು, ಮೊಬೈಲು, ಇದೆಲ್ಲ ಈ ಬ್ಯಾಗಲ್ಲಿ ಇಟ್ಕೋಬೋದು. ಮಿಕ್ಕಿದವೆಲ್ಲ ನಾನು ದೊಡ್ಡ ಬ್ಯಾಗ್ ಯಾವಾಗೂ ತೊಗೊಂಡು ಹೋಗ್ತೀನಲ್ವ, ಆ ಬ್ಯಾಗಲ್ಲಿ ಇಟ್ಬಿಟ್ಟು ಹೊಸ ಬಟ್ಟೆ ಈ ಬ್ಯಾಗಲ್ಲಿ ತೊಗೊಂಡೋಗ್ಬಿಡ್ತೀನಿ. ಬಿಕಾಸ್ ಮತ್ತೆ ಫೋಲ್ಡ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಅದು ಹಿಂಗೆ ಇರಲಿ. ಮತ್ತೆ ಫೋನ್ ಮಾಡ್ತಿದ್ದಾರೆ ಅವರು, 1 ಸೆಕೆಂಡ್. ಆ್ಯಂಡ್ ರಂಜಿತ್ ಸ್ಲಿಪ್ಪರ್ ತೊಗೊಂಡು ಬಂದಿದ್ದಾರೆ ಹೋಗಿ ಇವಾಗ ಬಾಟಾ ಶೋರೂಮಲ್ಲಿ. ಚೆನ್ನಾಗಿದೆ. 1 ನಿಮಿಷ ವಿಡಿಯೋ ಶೂಟ್ ಮಾಡ್ತಿದ್ದೀನಿ, 2 ಮಿನಿಟ್ಸ್. 2 ಮಿನಿಟ್ಸ್ ಆಯಿತು. 2 ಮಿನಿಟ್ಸ್ ರೀ, ಇದಿಲ್ಲ, ಪವರ್ ಇಲ್ಲ, 2 ನಿಮಿಷ ಆಗೋಯ್ತು. ಬಾಟಾ ಸ್ಲಿಪ್ಪರ್ಸ್ ಚೆನ್ನಾಗಿದೆ, ಇದು ಡಿಫ್ರೆಂಟಾಗಿ, ಅವ್ರ ಹತ್ರ ಈ ಥರ ಇರಲಿಲ್ಲ, ಹಾಗಾಗಿ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಅವ್ರು ಫ್ರೆಶ್ ಅಪ್ ಆಗಿ ಬಂದರು, ಅದಕ್ಕೆ ಬರ್ತೀನಿ ಅಂತಿದ್ದಾರೆ ಡ್ರೈ ಮಾಡ್ಕೊಳ್ಳೋದಕ್ಕೆ. ಕರೆಂಟ್ ಬೇರೆ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೊಂದು ಛೋಟಾ ವ್ಲಾಗ್. ಮತ್ತೇನೋಕ್ಕೆ ರೆಂಟೆಡ್ದು ತುಂಬ ಪ್ರೊಸೀಜರ್ ಇರುತ್ತೆ, ಡೆಪಾಸಿಟ್ ಎಲ್ಲ ಮಾಡಿಸ್ಕೊತಾರೆ. ಇವಾಗ ನಾವು ರೆಂಟಿಗೆ 2.5K ಪೇ ಮಾಡ್ತಿದ್ದೀವಿ ಅಂದರೆ 2.5K ಎಕ್ಸ್ಟ್ರಾ, ಅಂದರೆ 5K ಇಸ್ಕೊತಾರೆ. ಡೆಪಾಸಿಟ್ 2.5K. ನಾವು ಅದನ್ನು ರಿಟರ್ನ್ ಮಾಡ್ತೀವಲ್ವ, 24 hours ಇಲ್ಲ 2 ಡೇಸ್ವರೆಗೂ ಕೊಡ್ತಾರೆ ರೆಂಟೆಡ್ಗೆ. ಅದನ್ನು ನಾವು ಕಾಸ್ಟ್ಯೂಮ್ ತೊಗೊಂಡೋಗಿ ರಿಟರ್ನ್ ಮಾಡಿದಾಗ ಡೆಪಾಸಿಟ್ ಮಾಡಿದ್ದ ಅಮೌಂಟು ರಿಟರ್ನ್ ಮಾಡ್ತಾರೆ. ಈ ರೀತಿ ಎಲ್ಲ ಪಾಲಿಸಿ ಇದ್ದಾವೆ ರೆಂಟೆಡು ಕೂಡ. ಆ್ಯಂಡ್ ಅದನ್ನು ಪೋರ್ಟಲ್ ಮಾಡ್ಕೊಂಡ್ಬಿಟ್ಟು ಇದನ್ನೆಲ್ಲ ಬ್ಯಾಗಲ್ಲಿ ಇಟ್ಕೊತೀನಿ. ಬಿಕಾಸ್ ನಮ್ಗೆ 20 ಮಿನಿಟ್ಸ್ ಅಷ್ಟೇ ಟೈಮ್ ಇರೋದು, ಓಡಬೇಕು, ಮತ್ತು ಅವರು ಅರ್ಜೆಂಟ್ ಮಾಡ್ತಾರೆ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟು ಸೀಮಂತ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ, ವೆಯ್ಟ್ ಮಾಡ್ತೀರಿ. ಬಾಯ್.